ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸದ್ಯಕ್ಕಿರ್ತಕ್ಕಂತಹ ಪರಿಸ್ಥಿತಿ ನೋಡಿದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಕೂಡ 19, 20, 21ನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ. ಆದರೆ ಅವರು ಈಗ 21ನೇ ಕಂತಿನ ಹಣ ಕೂಡ ಅಷ್ಟೇ ಅಲ್ಲದೆ 22ನೇ ಕಂತಿನ ಹಣ ಕೂಡ ಹಾಕಬೇಕಾಗಿದೆ ಅಂತಕ್ಕಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಹೊಂದಾಣಿಕೆ ಬಗ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಆದ್ರೂ ಏನು, ಹಣ ಇನ್ನೂ ಯಾಕೆ ಜಮಾ ಮಾಡ್ತಾ ಇಲ್ಲ, ಈ ಎಲ್ಲ ವಿಷಯದ ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬಹಳ ಮುಖ್ಯವಾದಂತಹ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಇಲ್ಲಿವರೆಗೂ ಕೂಡ ಸುಮಾರು 19ನೇ ಕಂತಿನ ಹಣದವರೆಗೂ ಕೂಡ ಸಾಕಷ್ಟು ಹೊಸ ರೂಲ್ಸ್ಗಳು ಬಂದ್ಬಿಟ್ಟು ಎಲ್ಲ ಕೂಡ ಬದಲಾವಣೆ ಆಗ್ತಾ, ಮತ್ತೆ ಈಗ ಗ್ರಾಮ ಪಂಚಾಯಿತಿ ಅಂತ ಅದು ಇದು ಎಲ್ಲ ತಾಂತ್ರಿಕ ದೋಷ ಅಂತ ಇದೆಲ್ಲ ವಿಷಯವನ್ನು ಕುರಿತಾಗಿ ಇಲ್ಲಿವರೆಗೂ ಕೂಡ ಬಂದಿದೆ. ಆದರೆ ನಡು ಮಧ್ಯದಲ್ಲಿ ಎಲ್ಲ ಒಂದೊಂದು ಕಂತುಗಳಾಗಿರಲಿ, ಎರಡೆರಡು ಕಂತುಗಳಾಗಿ ಪೆಂಡಿಂಗ್ ಉಳಿತಾನೆ ಬಂದಿದೆ. ಇದೇನು ಹೊಸ ವಿಷಯ ಅಲ್ಲ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಡೆಫಿನೆಟ್ಲಿ ಗೃಹಲಕ್ಷ್ಮಿ ಅಂತೂ ನಿಲ್ಲೋದಿಲ್ಲ. ಇದು ಮೊದಲನೇದಾಗಿ ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಗೃಹಲಕ್ಷ್ಮಿ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ನಡೀತಾನೆ ಇರುತ್ತೆ. ಬೇರೆ ಗ್ಯಾರಂಟಿಗಳು ಇವೇನು ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಈ 3 ಯೋಜನೆಗಳು ನಿಲ್ಬೋದು. ಯುವನಿಧಿ ಅಂತೂ ನಿಂತಿದೆ ಅಂತ ಹೇಳ್ಬೋದು, ಅದೇನು ಸ್ಟಾರ್ಟೇ ಆಗಿಲ್ಲ. ಒಂದು 4 ಯೋಜನೆಗಳಲ್ಲಿ ಒಂದು 3 ಯೋಜನೆಗಳು ನಿಲ್ತಕ್ಕಂತಹ ಸಾಧ್ಯತೆ ಇರ್ಬೋದು. ಆದರೆ ಗೃಹಲಕ್ಷ್ಮಿ ನಿಲ್ಲೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂತಹ ಕಾರಣನ ಹುಡುಕಾಡಿದ್ದೇ ಆದರೆ ಮುಖ್ಯವಾಗಿ ಈ ಒಂದು ಯೋಜನೆ ಕಾಣುತ್ತೆ. ಮತ್ತು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಂತಹ ಎಲ್ಲ ಕಡೆಯೂ ಕೂಡ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಬಹಳಷ್ಟು ಮಹಿಳೆಯರು ತಮ್ಮ ಸಬಲೀಕರಣಕ್ಕೆ, ತಮ್ಮ ಬೆಳವಣಿಗೆಗೆ ಬಹಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಬಹಳಷ್ಟು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ. ಬಹುಶಃ ಇದು ಬಹಳ ಸಚಿವರಾದ್ರಲ್ಲಿ ಆಗಿರಲಿ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರು ಕೂಡ ಇದು ಬಂದ್ ಆಗೋದಿಲ್ಲ ಅಂತಾನೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಇದು ಜಮಾ ಆಗತ್ತಾ ಇಲ್ವಾ, ಇದು ಮುಖ್ಯವಾಗಿ. ಅದು ಸ್ಟಾರ್ಟ್ ಇರುತ್ತೆ, ಆದರೆ ಹಣನೇ ಜಮಾ ಆಗಲಿಲ್ಲಪ್ಪ ಅಂದರೆ ಸ್ಟಾರ್ಟ್ ಇದೇನು ಉಪಯೋಗ ಅಂತ ನೀವು ಕೇಳ್ಬೋದು. ಸಹಜವಾಗಿ ಉಂಟಾಗತ್ತೆ, ನನ್ನ ತಲೆಯಲ್ಲಿ ಅದೇ ಉಂಟಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕ್ವಶನ್ಗೆ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಉತ್ತರ ಕೊಟ್ಟಿದ್ದಾರೆ? ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಒಂದು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಪ್ರತಿ ವರ್ಷದ ಎಂಡ್ ಅಂದರೆ ನಮಗೇನಪ್ಪ, ಡಿಸೆಂಬರ್ ಎಂಡ್ ಆಯಿತು, ಹೊಸ ವರ್ಷ ಜನವರಿ ಹಿಡ್ಕೊಂಡು ಸ್ಟಾರ್ಟ್ ಆಯಿತು. ಇದು ಕ್ಯಾಲೆಂಡರಲ್ಲಿ ಹೊಸ ವರ್ಷ ಅಂತ ನಾವು ಭಾವಿಸ್ತೀವಿ. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂತ ಭಾವಿಸ್ತೀವಿ, ಓಕೆನಾ? ಸೊ ಇನ್ನು ನಮ್ಮ ಧರ್ಮದ ಪ್ರಕಾರ, ಈ ಧರ್ಮದ ಪ್ರಕಾರ ಅದೆಲ್ಲ ಬೇರೆ, ಅದು ಬೇರೆ ಅವ್ರಿಗೆ ಬಿಟ್ಟಿದ ವಿಷಯ. ಇನ್ನು ಈ ಸರ್ಕಾರದ ವಿಷಯದಲ್ಲಿ ಬಂದಿದ್ದೆ ಆದರೆ ಮಾರ್ಚ್ ಎಂಡಿನ ಇದೆಯಲ್ಲ, ಇದು ಬಜೆಟ್ ಎಂಡ್. ಇದು ಬಜೆಟ್ ಎಂಡ್ನ ಪ್ರಕಾರ ಏನು 2024 ಬಜೆಟ್ ಮಂಡನೆ ಏನು ಮಾಡಿರ್ತಾರಲ್ಲ, ಅದು ಮಾರ್ಚ್ ಎಂಡ್ಗೆ ಏನಿದೆ ಇರುತ್ತಲ್ಲ, ಅಲ್ಲಿ ಬಜೆಟ್ ಮುಗಿದೋಗುತ್ತೆ. ಹೊಸ ಬಜೆಟ್ 2025 ಜನವರಿದಂದು ಸ್ಟಾರ್ಟ್ ಆಗೋದಿಲ್ಲ. ಇದು ಏಪ್ರಿಲ್ ಹಿಡ್ಕೊಂಡು ಸ್ಟಾರ್ಟ್ ಆಗತ್ತೆ, ಓಕೆನಾ? ಇದು ಕ್ಲಾರಿಟಿ ಇರಲಿ. ಏಪ್ರಿಲ್ ಹಿಡ್ಕೊಂಡು ಸ್ಟಾರ್ಟ್ ಆಗಿರುತ್ತೆ. ಏಪ್ರಿಲ್ ಹಿಡ್ಕೊಂಡು ಸ್ಟಾರ್ಟ್ ಆಗಿದ್ದೆ ಆದರೆ ಈ ಏಪ್ರಿಲ್ ತಿಂಗಳು ಹಿಡ್ಕೊಂಡು ಏನು ಬಜೆಟ್ ಮಂಡನೆ ಮಾಡಿರ್ತಾರೆ ಆ ಒಂದು ಹಣವನ್ನು ಹಾಕ್ಬೋದು ಇವರು. ಈ ಹಣವನ್ನು ಹಿಂದಿನ ವರ್ಷದಲ್ಲಿ ಏನಾದರೂ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳಲ್ಲಿ ಹಣ ಹೊಂದಾಣಿಕೆ ಮಾಡ್ತಾ ಇದ್ದಾರಂತೆ. ಅಂದರೆ ಹೋದ ವರ್ಷ 2 ಕಂತುಗಳು ಉಳಿದಿದ್ದಾವೆ, ಫೆಬ್ರವರಿ ಮತ್ತು ಮಾರ್ಚ್. ಅದು ಮಂತ್ ಎಂಡ್ ಆಗಿರುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಈ ಹೊಸ ಬಜೆಟ್ನಲ್ಲಿ ಹೊಂದಾಣಿಕೆ ಮಾಡ್ತಾ ಇದ್ದಾರಂತೆ. ಈಗೇನು 51,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ 2025ರಲ್ಲಿ. ಈ ಒಂದು 51,000 ಕೋಟಿ ಹಣದಲ್ಲಿ ಆ 2 ತಿಂಗಳ ಹಣವನ್ನು, ಫೆಬ್ರವರಿ ಮತ್ತು ಮಾರ್ಚ್, ಈ 2 ತಿಂಗಳ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಆ ಬಜೆಟ್ ಆಲ್ರೆಡಿ ಮುಗಿದೋಗಿತ್ತು. ಆ ಬಜೆಟ್ನಲ್ಲಿ ಹಣ ಸಾಕಾಗಿರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಬಜೆಟ್ನಲ್ಲಿರ್ತಕ್ಕಂಥ ಹಣವನ್ನು ಅಲ್ಲಿ ಅವರು ಹೂಡಿಕೆ ಮಾಡ್ತಕ್ಕಂಥದ್ದು, ಅಲ್ಲಿ ಅವು 2 ತಿಂಗಳ ಹಣವನ್ನು ಹಾಕಿಕೊಡ್ತಕ್ಕಂತಹ ಪ್ರಕ್ರಿಯೆ ಇದೆ. ಅದಕ್ಕೋಸ್ಕರ ಟೈಮ್ ತಗೊಳ್ತಾ ಇದೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ 2 ತಿಂಗಳ ಹಣವನ್ನು ಮತ್ತು ಈ ಒಂದು
ಈ ಒಂದು ಯಾವ್ಯಾವಪ್ಪ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಟೋಟಲ್ 3 ತಿಂಗಳ ಹಣ ಬರಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮೇ ತಿಂಗಳು ಕೂಡ ಕೊಡಬೇಕು ಇನ್ನು, ಯಾಕಂದರೆ ಇದು ಮೇ ತಿಂಗಳದ್ದು ಕೂಡ ಎಂಡ್ ಆಯಿತು. ಈ ಮೇ ತಿಂಗಳದ ಹಣ ಕೂಡ ಹಾಕ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಈ ಒಂದು ಟೋಟಲ್ 4 ತಿಂಗಳ ಹಣವನ್ನು ಇಲ್ಲಿ ಸರ್ಕಾರ ಕೊಡಬೇಕಾಗಿದೆ. ಸೊ ಟೋಟಲಿ 8,000 ಹಣವನ್ನು ಕೊಟ್ಟಿದ್ದೆ. ಆದರೆ ಇನ್ನೇನು ಜೂನ್ ಸ್ಟಾರ್ಟ್ ಆಯಿತು, ಬಹಳಷ್ಟು ಮಹಿಳೆಯರು ತಮ್ಮ ಮಕ್ಕಳ ಶಾಲಾ ಫೀಸ್ಗಳಿಗಾಗಿ ಕಾಯ್ತಾ ಇರ್ತಾರೆ. ಆ 8,000 ಪ್ರತಿಯೊಬ್ಬ ಮಹಿಳೆಯರಿಗೆ ಹೋದರೆ, ಇಲ್ಲ ಹೋಗಲಿ 4,000 ಬಿಡುಗಡೆ ಮಾಡಿದ್ರಪ್ಪ ಅಂತ ಅಂದ್ಕೊಳ್ಳಿ, ಇವರು ಒಟ್ಟಿಗಂತೂ 8,000 ಬಿಡೋದಿಲ್ಲ, 2,000 ಈ ರೀತಿಯೇ ಡಿವೈಡ್ ಆಗಿ ಬಿಡ್ತಾರೆ. ಆದರೆ ಒಂದೇ ತಿಂಗಳಲ್ಲಿ ಒಂದು 4,000 ಕೊಟ್ಟಿದ್ದೆ ಆದರೆ ಅದು ಎಷ್ಟೋ ಹೆಲ್ಪ್ ಆಗುತ್ತೆ ಬಹಳಷ್ಟು ಮಹಿಳೆಯರಿಗೆ. ತಮ್ಮ ಶಾಲಾ ಫೀಸ್ಗಳನ್ನು, ಮಕ್ಕಳ ಶಾಲಾ ಫೀಸ್ಗಳನ್ನು, ಅವರ ಬ್ಯಾಗ್ಗಳನ್ನು, ಅವರ ಬುಕ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಆದಷ್ಟು ಬೇಗ ಹಣವನ್ನು ರಿಲೀಸ್ ಮಾಡಬೇಕು. ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಆಶ್ವಾಸನೆಯನ್ನು ಕೊನೆ ಪಕ್ಷ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಕಾಯ್ದು ಈ ವಾರದಲ್ಲಿ ಬಿಡುಗಡೆ ಆಗತ್ತಾ ಅಂತಕ್ಕಂಥದ್ದನ್ನು. ಆದರೆ ಈಗ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ನಿಮಗೆ ಹಣ ಜಮಾ ಮಾಡೋದು ಬಾಕಿ ಇದೆ, ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡೇ ಮಾಡ್ತೀನಿ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ನೋಡಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆ ಕೊಡಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲ ವಿಷಯ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.